ಮನೆ ಲೀಸ್ಗೆ ಕೊಡಿಸೋದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ. ಖಾಲಿ ಮನೆಯನ್ನ ತೋರಿಸಿ 5 ಲಕ್ಷ ರೂಪಾಯಿ ಬೇಕಿದ್ದಾರೆ ಅಬ್ದುಲ್ ಹಸನ್. ಲೀಸ್ ಅಗ್ರಿಮೆಂಟ್ ಮಾಡಿಕೊಳ್ಳೋದಾಗಿ ನಂಬಿಸಿ ಈಗ ಪಂಗನಾಮ ಹಾಕಿದ್ದಾರೆ. ಹಣ ವಾಪಸ್ ಕೇಳಿದಂತಹ ಮಹಿಳೆಗೆ ಅವಾಚ್ಯವಾದ ಶಬ್ದಗಳನ್ನು ಬಳಕೆ ಮಾಡಿ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಡೇಜಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಡೇಜಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸೋದಕ್ಕೂ ಕೂಡ ಒಪ್ಪುತ್ತಿಲ್ಲ. ಪೊಲೀಸರ ವಿರುದ್ಧ ಸಂತ್ರಸ್ತೆ ಕಮಿಷನರ್ ಕಚೇರಿಗೆ ಈಗ ದೂರು ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಪೊಲೀಸ್ ಕಮಿಷನರ್ ಕಚೇರಿ ಮೆಟ್ಟಿಲೇರಿದ್ದಾರೆ ಮಹಿಳೆ. ಕಮಿಷನರ್ ಸೂಚನೆಯ ಬೆನ್ನಲ್ಲೇ ತನಿಖೆಯನ್ನ ಆರಂಭಿಸಿದ್ದಾರೆ ಈಗ ಪೊಲೀಸರು. ಹಲವರಿಗೆ ಇದೇ ರೀತಿ ಅಬ್ದುಲ್ ಹಸನ್ ವಂಚನೆಯನ್ನ ಮಾಡಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಲೀಸ್ ಮನೆ ಕೊಡಿಸ್ತೀವಿ ಅಂತ ಹೇಳಿ ಇಲ್ಲಿ ಆ ಮಹಿಳೆಯನ್ನ ನಂಬಿಸಿ ಲಕ್ಷ ವಂಚನೆಯನ್ನ ಮಾಡಿರುವಂಥದ್ದು. ಖಾಲಿ ಮನೆಯನ್ನ ತೋರಿಸಿ 5 ಲಕ್ಷ ರೂಪಾಯಿಯನ್ನ ಅಬ್ದುಲ್ ಹಸನ್ ಆ ಮಹಿಳೆಯಿಂದ ಪೀಕಿಸಿದ್ದಾರೆ. ಇನ್ನು ಲೀಸ್ ಅಗ್ರಿಮೆಂಟ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಮಹಿಳೆಯನ್ನ ನಂಬಿಸಿ ಮೋಸವನ್ನ ಮಾಡಿರುವಂಥದ್ದು. ಹಣ ವಾಪಸ್ ಕೇಳಕ್ ಹೋಗ್ತಾರೆ ಮಹಿಳೆ. ಯಾವಾಗ ಹಣವನ್ನ ವಾಪಸ್ ಕೇಳ್ತಾರೋ ಆ ಸಂದರ್ಭದಲ್ಲಿ ಆ ಮಹಿಳೆಗೆ ಅವಾಚ್ಯವಾಗಿ ನಿಂದನೆಯನ್ನ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿ 8 ದಿವಸ ಆಯಿತು ಕಂಪ್ಲೇಂಟ್ ಮಾಡಿ. ಅವ್ರು ಏನು ಆಕ್ಷನ್ ತಗೊಂಡಿಲ್ಲ. ನನಗೆ ನ್ಯಾಯ ಬೇಕು ಸರ್, ನನಗೆ ನ್ಯಾಯ ಬೇಕು. ನಿನ್ನೆನೂ ನಾನು ಹೋಗಿದ್ದೆ. ಅವನು 4 ಜನ 10 ಜನ ಕರ್ಕೊಂಡು ಬಂದು ನಾನು ನನ್ನ ಹೆಣ್ಮಕ್ಳು ಕುಟ್ಕೊಂಡಿದ್ರೆ ನಿನಗೆ ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ನಾನು ಯಾರ ಹತ್ರ ಹೋಗಬೇಕು? ಅದಕ್ಕೆ ನಾನು ನಿಮ್ಮ ಹತ್ರ ಕೈ ಮುಗಿತಾ ಇದ್ದೀನಿ ಸರ್. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ನನಗೆ ನನ್ನ ದುಡ್ಡು ಬೇಕು ಸರ್. ನಾನು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಲೀಸ್ ಮನೆ ಕೊಡಿಸೋದಾಗಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆತ ಯಾರು, ಆತನ ಹಿನ್ನೆಲೆ ಏನು, ಜೊತೆಗೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿದ್ರೆ ಪೊಲೀಸರೇ ಇಲ್ಲಿ ಸಹಕಾರ ನೀಡೋದಿಲ್ಲ ಅಂತ ಹೇಳಿದ್ರೆ ಕಥೆ ಏನು? ವಿಶ್ವನಾಥ್, ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಲೀಸ್ ಮನೆ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ. ಸದ್ಯ ನ್ಯಾಯಕ್ಕಾಗಿ ಈ ಮಹಿಳೆ ಪೊಲೀಸ್ ಕಮಿಷನರ್ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಕಮಿಷನರ್ ಯಾವಾಗ ಸೂಚನೆಯನ್ನ ನೀಡ್ತಾರೆ ಅದಾದ ನಂತರದಲ್ಲಿ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಹಲವರಿಗೆ ಇದೇ ರೀತಿ ಅಬ್ದುಲ್ ಹಸನ್ ವಂಚನೆಯನ್ನ ಮಾಡಿದ್ದಾನೆ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ವಿಶ್ವನಾಥ್, ಲೀಸ್ ಮನೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಲಕ್ಷಾಂತರ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಆತ ಯಾರು, ಆತನ ಹಿನ್ನೆಲೆ ಏನು, ಜೊತೆಗೆ ಜನರಿಗೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಪೊಲೀಸರು ಅದಕ್ಕೆ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಕತೆ? ದಿವ್ಯಾ, ಡೀಜಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಎಫ್ಐಆರ್ ದಾಖಲಾಗಿದೆ ಮತ್ತು ಕಮಿಷನರ್ ಕಚೇರಿಗೆ ದೂರು ನೀಡಿದಂತಹ ನಂತರ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಅದಕ್ಕೂ ಮುಂಚೆ ಪೊಲೀಸರಿಂದಲೂ ಕೂಡ ರೆಸ್ಪಾನ್ಸ್ ಬಂದಿಲ್ಲ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇದೆ. ಸದ್ಯಕ್ಕೆ ಆ ಲೀಸ್ಗೆ ಮನೆಯನ್ನ ಕೊಡಿಸೋದಾಗಿ ಹೇಳಿ ಮನೆ ಖಾಲಿ ಆಗಿದೆ ಅಂತ ತೋರಿಸಿರ್ತಾನೆ ಈ ಆರೋಪಿ. ಅದಾದ್ಮೇಲೆ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದುಕೊಂಡಿರ್ತಾನೆ. ಇನ್ನು ಈ ಅಬ್ದುಲ್ ಹಸನ್ ಎಂಬಾತ ಅನೇಕರಿಗೆ ಇದೇ ರೀತಿಯಾದಂತಹ ಮೋಸವನ್ನ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಇನ್ನು ವಂಚನೆ ಮಾಡಿದ ವ್ಯಕ್ತಿ ಮೇಲೆ ದೂರು ಕೊಟ್ಟರು ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ ಪೊಲೀಸ್ನವರು ಅನ್ನೋದು ಗಂಭೀರ ಆರೋಪ ಕೂಡ ಇರುವಂತದ್ದು. ಸದ್ಯಕ್ಕೆ ಮನೆಯನ್ನ ಲೀಸ್ ಕೊಡಿಸೋದಾಗಿ ನಂಬಿಸಿ 5 ಲಕ್ಷ ಪಡೆದುಕೊಂಡು ಅದಾದ್ಮೇಲೆ ಮನೆನೂ ಕೊಟ್ಟಿಲ್ಲ, ಹಣವನ್ನು ವಾಪಸ್ ಕೊಡ್ತಿಲ್ಲ. ಹೀಗಾಗಿ ನೊಂದಂತಹ ಸಂತ್ರಸ್ತರು ಏನಿದ್ದಾರೆ ಅವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ನನ್ನ ರೀತಿಯ ಸಾಕಷ್ಟು ಜನರಿಗೆ ಇವರು ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಸದ್ಯ ಯಾವುದೋ ಮನೆ ತೋರಿಸಿ, ಅಂದ್ರೆ ತನ್ನದಲ್ಲದ ಮನೆ ತೋರಿಸಿ ತನಗೆ ಸಂಬಂಧ ಇಲ್ಲದೆ ಇರುವಂತಹ ಮನೆಯನ್ನ ತೋರಿಸ್ಬಿಟ್ಟು ಈತ ಲೀಸ್ಗೆ ಹಾಕುವಂಥದ್ದು ಮತ್ತು ಈ ಮನೆಯನ್ನ ನಿಮಗೆ ಭೋಗ್ಯಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು 5 ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಂಡು ತದನಂತರ ವಂಚನೆ ಮಾಡಿರುವಂತಹ ಗಂಭೀರ ಆರೋಪ ಈತನ ಮೇಲಿದೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂತಹ, ಅಂದ್ರೆ ಇದಕ್ಕೂ ಮುಂಚೆ ಕೇಸ್ ದಾಖಲಾಗಿರ್ಲಿಲ್ಲ. ಈಗ ಕಮಿಷನರ್ ಕಚೇರಿಗೆ ಯಾವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಅದಾದ್ಮೇಲೆ ಕಮಿಷನರ್ ಸೂಚನೆ ಮೇರೆಗೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಈ ಹಸನ್ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.